ನಮ್ದು ಎರಡನೇ ಹಸು ಕಳ್ತನ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಯಾವಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾ ಮಕ್ಳಿಗೂ ರಜಾ ಶುರು ಆಯ್ತು, ನಿಮ್ಮ ಮಕ್ಳಿಗೆ ಮಾತ್ರ ಇನ್ನು ಸ್ಕೂಲ್ ಇವಾಗ ಸ್ಟಾರ್ಟ್ ಆಗ್ತದೆ, ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಂತು ಸಮ್ಮರ್ ಹಾಲಿಡೇಸ್. ಇವತ್ತಿಂದ ಪ್ರಗತಿ ಮತ್ತೆ ಪ್ರೀತಮ್ ಇಬ್ರಿಗೂ 1.5 month ಆರಾಮ್ಸೆ ರಜಾ ಕೊಟ್ಟಿದ್ದಾರೆ. ನೆನ್ನೆಯಿಂದಾನೇ ಏನಾಯ್ತು ಅಂತಂದ್ರೆ ಪ್ರೀತಮ್ಗೆ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಹೊಟ್ಟೆ ಅಪ್ಸೆಟ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಸರಿ ಏನೋ ಹೋಗಿದ್ದಾನಲ್ಲ ಅಲ್ಲಿ ಇಲ್ಲಿ ಮುಟ್ಟಿ ಏನೋ ಮಾಡಿದ್ದಾನೆ, ಅದಕ್ಕೆ ಹಿಂಗಾಗಿದೆ ಅಂತ ಸುಮ್ಮನೆ ಅದೇ. ಬಟ್ ನೈಟ್ ನೋಡಿದ್ರೆ ಫುಲ್ ಫೀವರು, ನನಗೆ ಫುಲ್ ನೈಟ್ ನಿದ್ದೆನೇ ಬಂದಿಲ್ಲ. ಹಾಗೆ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಯಾಕೆ ಅಂತಂದ್ರೆ 15 ದಿನದಿಂದ ಹಸು ಹುಷಾರಿಲ್ದರೆ ಅಮ್ಮ ಒಬ್ಬರೇ ಸಿಕ್ಕಾಬಿಟ್ಟೆ ಕಷ್ಟ ಪಡ್ತಾ ಇದ್ರು. ಹೋಗ್ಬಿಟ್ಟು ಬರೋಣ, ನಾನು ನೋಡ್ಕೊಂಡು ಹೋದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಈಗ ಇವ್ನು ನೋಡಿದ್ರೆ ಹಿಂಗಾಗಿದ್ದಾನೆ, ಅಲ್ಲಿ ಹೋಗ್ಬೇಕು, ನೋಡೋಣ ಏನೇನಾಗುತ್ತೆ ಅಂತ. ಇವತ್ತಿನ ವ್ಲಾಗ್ನ ಕೂಡ ಇವಾಗ ಶುರು ಮಾಡಿದ್ದೀನಿ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್, ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ಬೇಜಾರಿನ ವ್ಲಾಗ್ ಅಂತಾನೆ ಹೇಳ್ಬೋದು. ನನಗೆ ತುಂಬ ಬೇಜಾರಾಗಿದೆ. ಸೊ ನಮ್ಮ ಒಂದು ಇನೋಸೆನ್ಸ್ನ ಜನ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದರ ಕಂಪ್ಲೀಟ್ ಡೀಟೇಲ್ ವಿಡಿಯೋನ ಹಾಕ್ತೀನಿ, ಯಾಕೆ ನಮ್ಮನ್ನು ಮೋಸ ಮಾಡ್ತಾರೆ ಅಂತ. ಇನ್ನು ಪ್ರೀತಮ್ಗೆ ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು, ಹಾಗಾಗಿ ನಾನು ನೈಟು ಕ್ಲಾತ್ ಡೈಪರ್ ಹಾಕಿ ಮಲಗಿಸಿದ್ದೆ. ಯಾಕೆಂತಂದರೆ ಅಷ್ಟು ಲೂಸ್ ಮೋಷನ್ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ದ. ಆಮೇಲೆ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಯಿತು. ಸರಿ ಅಮ್ಮ ಮನೆಗೆ ಹೋಗ್ತೀನಲ್ಲ, ಹೆಂಗೋ ದೃಷ್ಟಿ ತೆಗೆಸ್ಬಿಟ್ಟು ಕಾಲ್ದೂಳು ತೆಗ್ಸೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ಬರೋ ತನಕ ಬಂದ್ಬಿಡ್ತೀನಿ ನಾನು ಬೇಗನೆ. ಆದರೂ ಗಿಡಗಳಿಗೆಲ್ಲ ಡ್ರೈ ಆಗಿತ್ತು ಅಂತ ಎಲ್ಲ ನೀರು ಹಾಕಿ ಸ್ವಲ್ಪ ಪಾತ್ರೆ ಎಲ್ಲ ನೈಟ್ ತೊಳೆಯೋಕ್ಕಾಗಲಿಲ್ಲ. ಪ್ರೀತಮ ಹಾಗೆ ಅವ್ನು ಆ ಥರ ಮಾಡ್ತಾಯಿದ್ರೆ ನಮ್ಗೆ ಏನು ಮಾಡ್ಬೇಕಂತಲೇ ಗೊತ್ತಾಗೋದಿಲ್ಲ. ಇನ್ನು ಹಸ್ಬೆಂಡ್ ಕೂಡ ಊರಬ್ಬಕ್ಕೆ ಹೋಗಿದ್ದವರು 3-4 days ಆಯಿತು, ಬಂದೇ ಇರಲಿಲ್ಲ. ಸರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಅವರು ಅವನವೇ ನಾನು ಹಂಗೆ ರೀಚ್ ಆಗ್ತೀನಿ, ನೀನು ಹಿಂಗೆ ಬಾ ಅಂತ ಹೇಳಿದ್ರು. ಇನ್ನು ದೇವ್ರ ಸಾಮಾನು ತೊಳೆಯೋದಕ್ಕೆ ನಾನು ಸಿಟ್ರಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸೋಡಾ ನಿಂಬೆಹಣ್ಣಿನ ರಸ ಹಾಕ್ಬಿಟ್ರೆ ಬೇಗ ವಾಶ್ ಮಾಡ್ಕೊಂಬಿಡ್ಬೋದು, ಉಜ್ಜೋ ಅಂತ ಇದಿರಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ. ಸುಮಾರು ದಿನ ಆಗಿತ್ತು ಪೂಜೆ ಮಾಡೋಕ್ಕಾಗೇ ಇರಲಿಲ್ಲ, ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಇನ್ನು ಈ ಬೇಸಿಗೆ ಅಂತೂ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ನಮ್ಮ ಸ್ಕಿನ್ ಕೇರ್ ಮಾಡೋದು ಹೆಂಗೆ ಅಂತ ನಾನು ಒಂದಿಷ್ಟು ಪಾಯಿಂಟ್ಸ್ ನನಗೆ ಗೊತ್ತಿರೋ ವಿಚಾರ ನಿಮ್ಮ ಜೊತೆ ಹೇಳ್ತೀನಿ. ಮೊದಲಿಗೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಹೈಡ್ರೇಟಿಂಗ್ ಆಗಿರಿ, ಸ್ಕಿನ್ನ ನೀರು ಚೆನ್ನಾಗಿ ಕುಡೀರಿ. ಅದ್ರ ಜೊತೆಗೆ ಮಿಸ್ ಮಾಡ್ದಲ್ಲೇ ಯೂಸ್ ಮಾಡೋದು ಅಂತ ಅಂದರೆ ಸನ್ಸ್ಕ್ರೀನ್ನ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾಕೆಂತಂದರೆ ಸನ್ಬರ್ನ್ ಆಗೋದಿರ್ಬೋದು, ಹೀಟ್ ವೇವ್ಸ್ ಇರುತ್ತಲ್ಲ, ಅದರಿಂದ ಸ್ಕಿನ್ ಡಲ್ ಆಗುತ್ತೆ, ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಹಾಗಾಗಿ ಕಂಪಲ್ಸರಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಏನಂತಂದರೆ ಮುಖನ ಕ್ಲೀನಾಗಿ ವಾಶ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್, ಕ್ಲೀನ್ ಮತ್ತು ಹೆಲ್ದಿ ಸ್ಕಿನ್ಗೆ. ಅದ್ರ ಜೊತೆಗೆ ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಮಾಡಬೇಕು. ನನ್ನ ಒಂದು ಸನ್ಸ್ಕ್ರೀನಲ್ಲೇ ತುಂಬ ಚೆನ್ನಾಗಿ ಸ್ಕಿನ್ ಮಾಯ್ಶ್ಚರೈಸ್ ಆಗುತ್ತೆ. ಇಲ್ಲಾಂದರೆ ಕೆಲವೊಂದ್ಸರಿ ಕ್ಯೂರ್ ಸ್ಕಿನ್ನಲ್ಲೇ ನಮಗೆ ಮಾಯ್ಶ್ಚರೈಸಿಂಗ್ ಕಿಟ್ಟನ್ನು ಕೂಡ ಕೊಡ್ತಾರೆ, ಅಂದರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾರೆ. ಬಟ್ ನನಗೇನು ಕೊಟ್ಟಿಲ್ಲ. ಸೊ ಇದೇ ಎರಡೂ ಕೂಡ 2 in 1 ಥರ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಏನಂತಂದರೆ ಹೆವಿ ಮೇಕಪ್ಪಿಂದ ನಾವು ಸ್ವಲ್ಪ ಕಡಿಮೆ, ಸಮ್ಮರಲ್ಲಿ ಸ್ವಲ್ಪ ಮೇಕಪ್ಪನ್ನು ಕಡಿಮೆ ಮಾಡೋದು ತುಂಬ ಬೆಸ್ಟು. ಈ ಸ್ವೆಟ್ಟಿಂಗ್ನ ಜೊತೆಗೆ ಪೋರ್ಸ್ನ ಲಾಕ್ ಮಾಡೋದಿದೆಯಲ್ಲ, ಮೇಕಪ್ಪಿಂದ ತುಂಬ ಮಿಸ್ ಆಗುತ್ತೆ. ಅದ್ರ ಜೊತೆಗೆ ಕೈ ಕಾಲಿಗೆ ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಕೋತೀನಿ. ಇನ್ನು ನಾನು ಫ್ರೆಶ್ ಅಪ್ ಆಗಿದ್ದಾಯ್ತು. ಸೊ ಇಷ್ಟೇ ನನ್ನ ಒಂದು ಸ್ಕಿನ್ ಕೇರ್. ಅದ್ರ ಜೊತೆಗೆ ಬೆಸ್ಟ್ ಏನು ಅಂತಂದರೆ ಜಾಸ್ತಿ ನೀರು ಕುಡೀರಿ, ಹೈಡ್ರೇಟಿಂಗ್ ಆಗಿರ್ಬೇಕು. ಯಾಕೆಂತಂದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ನಾವು ಸ್ವೆಟ್ಟಿಂಗ್ ಆಗ್ತೀವಿ, ಬಾಡಿಯಿಂದ ಜಾಸ್ತಿ ನೀರು ಹೋಗ್ತಾ ಇರುತ್ತೆ. ಸೊ ಆವಾಗ ನಮಗೆ ಜಾಸ್ತಿ ನೀರು ಬೇಕಾಗುತ್ತೆ. ಅದು ಒಂದನ್ನು ನಾನು ಫಾಲೋ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಆಗಲ್ಲ, ಬಟ್ ಟ್ರೈ ಮಾಡ್ತಾ ಇರ್ತೀನಿ ನಾನು ಜಾಸ್ತಿ ನೀರು ಕುಡಿಯೋದಕ್ಕೆ. ಆಗ ಅಟ್ಲೀಸ್ಟ್ ಹೊರಗಡೆ ಹೊರಟಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗೋದು ತುಂಬ ಬೆಸ್ಟು. ಸೊ ಇದಿಷ್ಟನ್ನು ನಾನು ಫಾಲೋ ಮಾಡ್ತೀನಿ. ಇದರಿಂದ ನನ್ನ ಸ್ಕಿನ್ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಹೊರಗಡೆ ಹೋದಾಗಲೂ ಸ್ವೆಟ್ಟಿಂಗ್ ಆಗ್ದಂಗೆ. ಆಮೇಲೆ ಜಾಸ್ತಿ ಮೇಕಪ್ ಹಾಕೋದೇ ಇಲ್ಲ ನಾನು, ಹಾಗಾಗಿ ನನಗೆ ಸ್ವೆಟ್ಟಿಂಗ್ ಆದ್ರೂ ಏನು ಟೆನ್ಷನ್ ಇಲ್ಲ. ನಿಮಗೇನಾದರೂ ಈ ಥರ ಪ್ರಾಡಕ್ಟ್ಸ್ ಬೇಕು ಅಥವಾ ನನ್ನ ಸ್ಕಿನ್ನಲ್ಲಿ ತುಂಬ ಆ್ಯಕ್ನಿ ಪಿಂಪಲ್ಸ್ ಆಗಿದೆ ಅಂತಂದರೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಸುಮಾರು ಸರಿ ಹೇಳಿದ್ದೀನಿ. ಸೊ ಆ್ಯಪನ್ನು ಈಸಿಯಾಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬಾ ಸೇಫ್ ಆಗಿರುತ್ತೆ ಆ್ಯಪ್. ಅದರೊಳಗೆ ನೀವು ಫೋಟೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ ಅವರು ಅನಲೈಸ್ ಮಾಡಿ ಪರ್ಸನಲೈಸ್ ಕಿಟ್ಟನ್ನು ನಿಮಗೆ ಅಂತ ಕೊಡ್ತಾರೆ. ಇದನ್ನು ಹುಡುಗಿ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ಇದರೊಳಗೆ ಏನಂತಂದರೆ 97% ಏನಂತಂದರೆ ರಿಸಲ್ಟ್ ವಿತಿನ್ 3 weeksಲ್ಲೇ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆ್ಯಪಲ್ಲಿ ಒಂದು ಅನಲೈಸ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಸುಮಾರು ಜನಕ್ಕೆ. ಕೆಲವೊಬ್ರಿಗೆ ಲೇಟಾಗಿ ಸಿಗ್ಬೋದು, ಕೆಲವೊಬ್ಬರಿಗೆ ಬೇಗ ಸಿಗ್ಬೋದು, ಬಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ.
ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಎಲ್ಲ ಬೇಕು ಕ್ಯೂರ್ ಸ್ಕಿನ್ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಆ ಪ್ರಾಡಕ್ಟ್ದು, ನೀವು ಅಲ್ಲಿ ಬೈ ಮಾಡ್ಬೋದು. ಅದ್ರ ಜೊತೆಗೆ ಬೆಸ್ಟ್ ಏನಂತಂದರೆ ನಂದೊಂದು ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನೀವು ಬೈ ಮಾಡಬೇಕಾದ್ರೆ ಒಂದಿಷ್ಟು ಅಮೌಂಟು ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನನ್ನ ಸಮ್ಮರ್ ಸ್ಕಿನ್ ಕೇರ್. ಇಷ್ಟೇ, ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಲ್ವಾ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಬೆನಿಫಿಷಿಯಲ್ ಆಗಿರುತ್ತೆ. ಅದ್ರ ಜೊತೆಗೆ ಅವರು ಒಂದು ಡಯಟ್ ಚಾರ್ಟ್ ಕೊಡ್ತಾರೆ. ನೀವೇನಾದರೂ ಪರ್ಟಿಕ್ಯುಲರಾಗಿ ಇದೇ ಪ್ರಾಬ್ಲಮ್ಗೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಡಯಟನ್ನು ನೀವು ಖಂಡಿತ ಫಾಲೋ ಮಾಡಿ. ಯಾಕೆ ಅಂತಂದರೆ ನಮಗೆ ಅಪ್ಲೈ ಮಾಡಬೇಕಾದ್ರೆ ಅದು ವರ್ಕ್ ಆಗಬೇಕಂತಂದರೆ ಒಳಗಡೆಯಿಂದನೂ ನಾವೇನಾದರೂ ಊಟ ತಿಂಡಿ ಇಂಟರ್ನಲ್ಲಿ ಏನು ತೊಗೊಂಡಿರ್ತೀವಲ್ವ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಫಾಲೋ ಮಾಡಿ, ಇದನ್ನು ಫಾಲೋ ಮಾಡಿದ್ರೆ ವಿತಿನ್ 3 ವೀಕ್ಸಲ್ಲಿ ನಿಮ್ಮ ಮೇಜರ್ ಪ್ರಾಬ್ಲಮ್ ಇದ್ದರೆ ಸ್ಕಿನ್ನಲ್ಲಿ ತುಂಬ ಆಗ್ತಾ ಇಲ್ಲ, ನನಗೆ ಹೊರಗಡೆ ಹೋಗೋದಕ್ಕೆ ಕಾನ್ಫಿಡೆಂಟ್ ಇಲ್ಲ, ಆ ಥರ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಗಿದ್ರೆ ಖಂಡಿತ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇದಿಷ್ಟು ನನ್ನ ಒಂದು ಸ್ಕಿನ್ ಕೇರ್ ಸಮ್ಮರಲ್ಲಿ. ಈಗ ಅಮ್ಮ ಮನೆಗೆ ಹೊರಟಿದ್ದೀನಿ. ಈಗೊಂದು ಲಿಪ್ಸ್ಟಿಕ್ ಬಿಟ್ಟರೆ ಅದು ವ್ಲಾಗರ್ ಆಗಿರೋದ್ರಿಂದ, ಇಲ್ಲಾಂದರೆ ನಾನು ಬೇಕಾದ್ರೆ ಹಾಗೆ ಹೋಗ್ಬಿಡ್ತೀನಿ. ಸನ್ಸ್ಕ್ರೀನ್ ಅಷ್ಟೇ, ನನ್ನ ಸ್ಕಿನ್ನಲ್ಲಿ ಇನ್ನೇನೂ ಇಲ್ಲ. ನೀರು ಕುಡಿಯೋದು. ಇನ್ನು ಪ್ರೀತಮ್ಗೆ ಹುಷಾರಿಲ್ಲ ಅಂತಲ್ಲ, ಅವ್ನಿಗೂ ಸ್ವಲ್ಪ ರವೆ ಗಂಜಿ ಮಾಡಿಕೊಡ್ತೀನಿ. ನಾನು ಪೂಜೆ ಮಾಡಿಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಬಾಗಿಲಿಗೆ ರಂಗೋಲೆ ಹಾಕ್ಕೊಂಡೆ. ಇನ್ನು ಇಲ್ಲಿಗೆ ಬಂದುಬಿಟ್ಟು ನಾನೇ ಪಿಕಪ್ ಮಾಡ್ತೀನಿ, ನೀನು ಹೋಗಬೇಡ ಅಂದರು. ಇನ್ನು ಅಲ್ಲಿಂದ ಇಲ್ಲಿಗೆ ಬಂದು ಮತ್ತು ಇಲ್ಲಿಂದ ಅಷ್ಟು ದೂರ ಹೋಗೋದು ಬೇಡ, ನೀವು ಹಂಗೆ ಬನ್ನಿ, ನನ್ನ ಮಕ್ಳನ್ನ ಕರ್ಕೊಂಡು ಇಲ್ಲಿಂದನೇ ಬರ್ತೀನಿ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ದೇವ್ರ ಹತ್ರ ಸ್ಪೆಷಲಾಗಿ ಪೂಜೆ ಮಾಡೋದಕ್ಕೆ ರೀಸನ್ ಬಂದುಬಿಟ್ಟು ನಮ್ಮ ಹಸುಗೆ ಹುಷಾರಾಗಬೇಕು ಅಂತ ಹೇಳಿ. ಯಾರನ್ನ ಕೇಳಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿ ಹತ್ರ ಗೊತ್ತಿಲ್ಲ, ಅದೊಂದನ್ನು ಉಳಿಸ್ಕೊಡು. ಯಾಕೆಂತಂದರೆ ನಮ್ಮಮ್ಮ ತುಂಬ 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 ಪ್ರೀತಿ ಮಾಡಿ ಸಾಕಿರೋ ಪ್ರಾಣಿಗಳವೆಲ್ಲ, ಅದರಿಂದ ನಾವು ಹಾಲು ಕೊಡ್ತಿದ್ದೀವಿ. ಸೊ ಅದನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ತುಂಬ ಪ್ರಯತ್ನ ಮಾಡಿದ್ದಾರೆ. ನಮ್ಮಮ್ಮನ ನೋಡೋಕ್ಕಾಗ್ತಾ ಇಲ್ಲ ನಮಗೆ, ಅಷ್ಟು ಸ್ವರ್ಗೋಗ್ಬಿಟ್ಟಿದ್ದಾರೆ. ಬಟ್ ಅದೊಂದು ಹುಷಾರಾದರೆ ಅವ್ರಿಗೊಂದು ನೆಮ್ಮದಿ ಸಿಗುತ್ತೆ ಅಟ್ಲೀಸ್ಟ್ ಅಂತ ಹೇಳಿ. ಇನ್ನು ಪ್ರೀತಮ್ನ ಸ್ನಾನ ಏನೂ ಮಾಡಿಸಿಲ್ಲ. ಅಕಸ್ಮಾತ್ ಅವ್ನಿಗೆ ಬೇಸಿಗೆ ಹೀಟಿಗೆ ಜಾಸ್ತಿ ಆಗಿ ಕೂಡ ಕೆಲವೊಂದ್ಸರಿ ಲೂಸ್ ಮೋಷನ್ ಆಗುತ್ತೆ ಅಂತ ಹಳ್ಳೆಣ್ಣೆ ಹಾಕಿದ್ದೆ ಚೆನ್ನಾಗಿ. ಸರಿ ಇವತ್ತು ಹಾಗೆ ಇಲ್ಲಿ ನಾಳೆ ಹೆಡ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಜಸ್ಟ್ ಹಾಗೆ ಮೈ ತೊಳ್ಕೊಂಡು ರೆಡಿ ಮಾಡಿ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಜಾಸ್ತಿ ಏನೂ ಇಲ್ಲ, ನಾನು ರಿಟರ್ನ್ ಬರೋದಿದ್ರಿಂದ ನಾನು ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ, ಪ್ರಗತಿಗೆ ಮಾತ್ರನೇ ತೊಗೊಂಡೆ. ಯಾಕೆಂದರೆ ಪ್ರಗತಿ ಅಲ್ಲೇ ಇರ್ತಾರೆ. ಇನ್ನು ನಮ್ಮ ಅಕ್ಕ ಕೂಡ ಬಂದಿದ್ದರು, ಅವರು ಹಬ್ಬಕ್ಕೆ ಹೋಗಿರಲಿಲ್ಲ ಸಮ್ ರೀಸನ್. ಸೊ ಹಾಗಾಗಿ ಅಕ್ಕ ಬಂದಿದ್ದರು. ಅಕ್ಕನೂ ನೋಡ್ಕೊತಾ ಇದ್ರು. ಅಮ್ಮ ಒಬ್ಬರೇ ಪಾಪ ಎಲ್ಲನೂ ಹೆಂಗೆ ಮಾಡ್ತಾರೆ, ಅದಕ್ಕಂತೂ ಗಂಟೆಗೂ ಚೆಕ್ ಮಾಡೋದು, ಗಂಟೆಗೂ ಹೋಗಿ ನೋಡೋದು, ಡಾಕ್ಟರ್ಸ್ ಬರ್ನ ಕರೆಸೋದು, ಡಾಕ್ಟರ್ ಮೆಡಿಸಿನ್ ಕೊಡಿಸೋದು. ಬಟ್ ನನಗೇನು ಒಂದು ಬೇಜಾರಾಯಿತು ಅಂತಂದರೆ ಮೂಕ ಪ್ರಾಣಿನ ಮುಂದೆ ಇಟ್ಕೊಂಡು ಗೇಮ್ ಆಡಿದ್ರು ಕೆಲವೊಬ್ಬರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಥರನೂ ಮಾಡ್ತಾರ, ಅದೇ ಪ್ರೊಫೆಷ್ನಲಾಗಿ ತೊಗೊಂಡು ಈ ಥರನೂ ಮೋಸ ಮಾಡ್ತಾರ ಅಂತ. ಬಟ್ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಯಾರು ಏನೇನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಇವು ಅವೇರ್ನೆಸ್ ನಮಗಷ್ಟೇ ಅಲ್ಲ, ನಮಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಹಸು ಸಾಕೋದು ಸುಮ್ಮನೆ ಸುಲಭವಾದ ಕೆಲಸ ಅಲ್ಲ, ಈಸಿ ಕೆಲಸ ಅಲ್ಲ ಅದು. ನೀವೆಲ್ಲರೂ ಬೆಳಗ್ಗೆ ಎದ್ರೆ ಹಾಲಿಲ್ಲ ಅಂತಂದರೆ ಹೆಂಗೆ ಹಾಲನ್ನ ಅಮೃತ ಅಂತೀವಿ, ಹಸುನ ಅಷ್ಟು ಪ್ರೀತಿಯಿಂದ ಸಾಕ್ತೀವಿ. ಹಂಗಲ್ಲ ಹಿಂಗೆ ಹಿಡ್ಕೊಬೇಕು, ಹಿಂಗೆ ಹಂಗೆ ಹಿಡ್ಕೊ, ಎರಡು ಕೈಯಲ್ಲಿ ಹಿಡ್ಕೊ. ಬೇರೆ ತಿನ್ಬಿಡ್ತ ನನಗೆ ಕೆಳಗಡೆ ಹಾಕ್ಬೇಡ, ಬೀಳ್ಸ್ಬೇಡ. ಆಟ ಆಡ್ಸಕ್ಕೋ ಪ್ರೀತಾ, ಬೀಳಿಸ್ಬೇಡ, ಹಬ್ಬ ಹೋಗುತ್ತೆ. ನೋಡಲ್ಲಿ ಅಂಬಿಗೆ ಹಿಡಿಬಿಡ. ಏನಾಯ್ತು? ಅವನು ಹಂಗೆ ಮಾಡ್ತಾನೆ ನೋಡಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ನ ನಮ್ಮ ಅಕ್ಕ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಒಂದಿಷ್ಟು ಮೆಡಿಸನ್ ಎಲ್ಲ ಕೇಳಿದ್ರು. ಅವರು ಒಂದು ಹಸುವುದು ಲಿಫ್ಟ್ ಮಾಡೋ ಮಿಷಿನ್ ಬರುತ್ತೆ, ನೀವು ಅದನ್ನು ತಂದು ನಿಲ್ಲಿಸಲೇಬೇಕು. ಅದ್ರ ಜೊತೆಗೆ ನಿಮ್ಮ ಕ್ಯಾಲ್ಶಿಯಂ ಏನಾದರೂ ಕಡಿಮೆ ಆಗಿದ್ರೆ ಅಂತ ಹೇಳ್ಬಿಟ್ಟು ಒಂದು ಬಳ್ಳಿ ಇದು ಹೇಳಿದರು. ಅದನ್ನು ಬೆಲ್ಲ ನೀರಾಗಿ ನೆನಾಕಿ ಅದನ್ನು ರುಬ್ಬಿ ಅದು ಮತ್ತು ನುಗ್ಗೆ ಸೊಪ್ಪನ್ನು ಕೊಡಬೇಕು ಅಂತ. ಸೊ ಅದನ್ನು ನಾವು ಕೊಟ್ವಿ. ನಾನು ಬಂದರೂ ನೋಡ್ದೇನೆ ನಿನ್ನ ಪಾಡಿ ನೀನು ಆಟ ಆಡ್ತಾ ಇದೆಯಾ? ಇಲ್ಲಿ ನೋಡಿಲಿ, ಐಸ್ ಕ್ರೀಮ್ ತಗೋ.
ಬಾ ಕೊಡ್ತೀನಿ. ಅಮ್ಮ ಇಲ್ಲ, ಅಮ್ಮ ದೊಡ್ಡಮ್ಮ ಇಲ್ಲ, ದೊಡ್ಡಮ್ಮ. ಇನ್ನು ಅಲ್ಲಿಂದ ನನ್ನ ಹಸ್ಬೆಂಡ್ ಕೂಡ ಬಂದರು. ಅದಾದಮೇಲೆ ಹಾಲಿನ ಡೈರಿಗೆ ಹೋದ್ವಿ. ಯಾಕೆ ಅಂತಂದರೆ ಆ ಮಿಷಿನ್ನು ಹಾಲಿನ ಡೈರಿ ಹತ್ರ ಸಿಗುತ್ತೆ ಅಂತ ಹೇಳಿದ್ರು. ಬೇರೆ ಇನ್ನೆಲ್ಲೂ ಸರ್ಚ್ ಮಾಡಿದ್ವಿ, ನಮಗೆಲ್ಲೂ ಸಿಕ್ಕಿಲ್ಲ. ಎಲ್ಲರೂ ಸ್ವಂತದಲ್ಲಿ ತೊಗೋಬೇಕು, ನೀವು ಸ್ವಂತದಲ್ಲಿ ಬೈ ಮಾಡೋಂಗಿದ್ರೆ ಮಾತ್ರ ಕೊಡ್ತೀವಿ, ರೆಂಟ್ಗೆಲ್ಲ ಕೊಡಲ್ಲ ಅಂತ ಅಂದ್ಬಿಟ್ರು. ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ಎಲ್ಲ ಸರ್ಚ್ ಮಾಡಿದ್ದೀವಿ. ಎಲ್ಲಾದರೂ ಒಂದು ನಂಬರ್ ಸಿಗುತ್ತಾ, ರೆಂಟ್ಗೆ ಯಾರಾದರೂ ಕೊಡ್ತಾರಾ ಅಂತ. ಇನ್ನು ನನ್ನ ಹಸ್ಬೆಂಡ್ಗೆ ಊರಲ್ಲಿ ಕೂಡ ಕೇಳಿಸಿದ್ವಿ, ಬಟ್ ಅಲ್ಲಿಂದ ಇಲ್ಲಿಗೆ 80 ಕಿಲೋಮೀಟ್ರ್ ದೂರ ಆಗುತ್ತೆ, ಅಲ್ಲಿಂದ ತರೋದು ತುಂಬ ಕಷ್ಟ ಆಗುತ್ತೆ, ಬಾಡಿಗೆಗೆ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಅಂತ ಅಂದರು. ಮತ್ತು ನಿಯರ್ ಬೈ ಎಲ್ಲೆಲ್ಲಿ ಹುಡ್ಕೋದು ಅಂತ ಎಷ್ಟು ಹುಡುಕಿದ್ದೀವಿ. ಮತ್ತು ನಮ್ಮ ಊರಲ್ಲೇ ಆಲೂರು ಅಂತ ಒಂದು ಗೌರ್ಮೆಂಟ್ ಹಾಲಿನ ಡೈರಿ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಿಂತ್ಕೊಂಡು ಸುಮಾರು ಹೊತ್ತು ಯಾರೋ ತೊಗೊಂಡು ಹೋಗಿದ್ದಾರೆ, ಇವತ್ತು ತಂದು ಕೊಡ್ತಾರೆ, ಅವ್ರು ಕೊಟ್ಟ ತಕ್ಷಣ ನೀವು ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಅಲ್ಲೇ ನಿಂತ್ಕೊಂಡಿದ್ದು ಒಂದು ವೆಹಿಕಲ್ ಮಾಡಿಕೊಂಡು ಆ ಮಿಷಿನ್ನ ತೊಗೊಂಡು ಸಂಜೆ ನಮಗೆ ಸಿಕ್ತು. ಅಟ್ಲೀಸ್ಟ್ ಸಂಜೆನಾದರೂ ಸಿಕ್ತಲ್ಲ, ಏನೋ ಅದೃಷ್ಟ, ಏನೋ ಒಂದು ನಡೀತಾ ಇದೆ, ಓಕೆ ಹುಷಾರಾಗುತ್ತೆ ಅಂತ ನಾವು ಅಂದ್ಕೊಂಡು ಆ ಮಿಷಿನ್ನ ಕೂಡ ತರಿಸಿದ್ವಿ. ಇನ್ನು ಇದೆ ಬಳ್ಳಿ ಹೇಳಿದ್ದು. ಒನ್ ಟೈಮ್ ಬಂದ್ಬಿಟ್ಟು ಈ ಬಳ್ಳಿನ ಚೆನ್ನಾಗಿ ರುಬ್ಬಿ ಸ್ವಲ್ಪ ಬೆಲ್ಲ ನೆನಾಕಿದ್ದ ನೀರು ಬಳ್ಳಿ ಅದನ್ನು ಕುಡಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪು, ಅದರಲ್ಲೂ ಕೂಡ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಅದನ್ನು ರುಬ್ಬಿ ಬೆಲ್ಲದಲ್ಲಿ ನೆನೆಸ್ಬಿಟ್ಟು ಅದು ಒಂದು ಕಂಟಿನ್ಯೂಸ್ ಆಗಿ 3 to 4 days ಕೊಡಿ, ಅದು ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಇನ್ನು ಮಲಗಿದ ಕಡೆನೇ ಹಾಲನ್ನ ಕೂಡ ಕರಿದ್ವಿ. ಅದ್ರ ಕೈಲಿ ಖಂಡಿತ ಒಂದೇ ಒಂದು ಹೆಜ್ಜೆ ಎತ್ತಿಡೋಕ್ಕೂ ಆಗ್ತಾಯಿಲ್ಲ. ಮತ್ತು ಅದೇನು ನಾಯಿ ಮೇಕೆ ಆದರೆ ಎತ್ತಿ ನಿಲ್ಲಿಸ್ಬೋದು, ಹಸುನ ನಾವು ಲಿಫ್ಟ್ ಮಾಡೋಕ್ಕೆ ಸಾಧ್ಯನಾ ಬರೀ ಕೈಯಲ್ಲಿ? ಸೊ ಅದು ಸಾಧ್ಯನೇ ಇಲ್ಲ. ಅದ್ರ ಮುಂದೆ ಇದೆಯಲ್ಲ ಅದೇ ಕರು, ಪಾಪ ಅದಕ್ಕೆ ಹಾಲೇ ಇಲ್ಲ. ಅಲ್ಲಿಂದ ನಮಗೆ ಅವರು ತಂದುಕೊಟ್ರು. ತಂದುಕೊಟ್ಟ ತಕ್ಷಣ ರಿಕ್ವೆಸ್ಟ್ ಮಾಡಿದ್ವಿ, ನಮಗೆ ಅದನ್ನು ಹೆಂಗೆ ಲಿಫ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಒಂದ್ಸರಿ ನೀವು ತೋರಿಸ್ಕೊಟ್ರೆ ನಾವು ಮಾಡ್ಕೋತೀವಿ ಅಂತ ಹೇಳಿ. ಆಮೇಲೆ 4-5 ಜನ ಗಂಡಸರು ಬೇಕೇ ಬೇಕು ಅದನ್ನು ಎತ್ತೋದಕ್ಕೆ. ನನ್ನ ತಮ್ಮ ಇದ್ದ, ಮತ್ತು ನಮ್ಮ ಮನೆಯವ್ರ ಜೊತೆ ಅವನ ಕೆಲಸ ಮಾಡೋ ಹುಡುಗ ಇದ್ದ, ಮತ್ತು ಅಣ್ಣ ಇಬ್ಬರು ಬಂದಿದ್ರು. ಎಲ್ಲರೂ ಹೆಲ್ಪ್ ಮಾಡಿದ್ರು. ನಮ್ಮಮ್ಮ ಅಂತ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಂತಂದರೆ, ಯಾಕೆಂದರೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಲ್ಲಿ, ನಮಗೆ ಒಂದು ಗೈಡ್ನೆಸ್ ಕೂಡ ಕೊಡಲಿಲ್ಲ. ಈ ಥರದ್ದು ಒಂದು ಇರುತ್ತೆ, ಹಿಂಗೆ ಮಾಡಿ ಹಿಂಗೆ ಹೇಳಿ ಅಂತ. ಎಲ್ಲರೂ ಕೊಡಲ್ಲ, ನೀವು ಗೌರ್ಮೆಂಟ್ ಡೈರಿಗೆ ಹಾಲು ಹಾಕಲ್ಲ, ನಿಮಗೆ ಹೆಂಗೆ ಕೊಟ್ಬಿಡ್ತಾರೆ, ಇದು ರೂಲ್ಸು. ಅವ್ರವ್ರ ಇಷ್ಟ ಬಂದಿದ್ದು ರೂಲ್ಸ್ ಮಾಡಿಕೊಂಡು ಇವರು ಹೋಗಿ ಕೇಳಿರಲಿಲ್ಲ. ಸರಿ, ಯಾಕೆ ಒಂದು ಹತ್ರ ಹೋಗಿ ನಾವು ಕೇಳಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಅದೇನಾಗುತ್ತೆ ಅಂತ ಹೇಳಿ ಹೋಗಿ ಕೇಳಿದ್ದಕ್ಕೆ ಅವ್ರು ಕೊಟ್ಟರು. ಆ ರೂಲ್ಸು ಇಲ್ಲ, ಎಂಥದ್ದು ಇಲ್ಲ. ಯಾರಿಗೆ ಹಸುಗೆ ಏನು ಪ್ರಾಬ್ಲಮ್ ಐತೆ ಅದು ಕೊಡೋದಕ್ಕೆ ಅಂತ ಗೌರ್ಮೆಂಟಿಂದ ಇದನ್ನು ಮಾಡಿಸಿ ಒಂದು ಸ್ಪೆಸಿಫಿಕ್ ಜಾಗ ಅಂದರೆ ಹಾಲಿನ ಡೈರಿ ಅಂತ ಇಟ್ಟಿದ್ದಾರೆ ಅಂತ. ಅಲ್ಲಿಂದ ಅದನ್ನು ತಂದು ಅದನ್ನ ಹೆಂಗೋ ಲಿಫ್ಟ್ ಮಾಡಿ ಒಂದು ಸಪೋರ್ಟ್ ಕೊಟ್ಟ ತಕ್ಷಣ ಅದು ನಿಂತ್ಕೋತು, ಅದರದೇ ಭಾರದಲ್ಲಿ ನಿಲ್ಲುತ್ತೆ. ಬಟ್ ಅದಾಗದೇ ನಿಲ್ಲಕ್ಕಾಗ್ತಾಯಿಲ್ಲ. ಅದಕ್ಕೂ ಒಂದು ಮೇನ್ ರೀಸನ್ನು ನಾವು ಕೊಟ್ಟಿರೋ ಹುಲ್ಲು ಚೆನ್ನಾಗಿಲ್ಲ. ಅದನ್ನು ಕೊಟ್ಟ ಮೇಲೆ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗೋಗಿರೋದು. ಜನವರಿಯಿಂದ ನಾವು ಒಣ ಹುಲ್ಲು ಕೊಟ್ವಿ. ಆ ಹುಲ್ಲು ನಿಜವಾಗ್ಲೂ ಹಸು ಕೊಡೋ ಅಂಥ ಹುಲ್ಲಲ್ಲ, ಬಟ್ ಅದರಲ್ಲೂ ಮೋಸ ಮಾಡಿದ್ರು. ನಮಗೆ ಮೋಸ ಮಾಡಿದ್ರೆ ನಮಗೆ ಚಿಂತೆ ಇಲ್ಲ, ಮೂಕ ಪ್ರಾಣಿಗಳಿಗೆ ಯಾರೂ ಮೋಸ ಮಾಡಬಾರ್ದು. ಯಾಕೆಂದ್ರೆ ಅದು ನೋವು ಅನುಭವಿಸ್ತಾ ಇದೆಯಲ್ಲ, ಅದು ನಮ್ಮಮ್ಮ ನೋಡಿರೋದು ಹೇಳಕ್ಕೆ ಅಸಾಧ್ಯ, ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಾ ಇಲ್ಲ ಅದು ಹಿಂಗೆ ಇದೆ ಅಂತ. ಅದು ಅಷ್ಟು ನೋವು ಅನುಭವಿಸಿದೆ. ನಮ್ಮ ಕಣ್ಣು ಮುಂದೆ ನಾವು ಸಾಕಿದ್ದು, ಅದನ್ನು ಚಿಕ್ಕ ಮರಿಯಿಂದ ತೊಗೊಂಡ್ಬಂದು ಸಾಕಿದ್ದು ಬಿಡಿ, ಅದು ನಮ್ಮ ಹತ್ರ ಸುಮಾರು ವರ್ಷದಿಂದ ಇದೆ ಇದು ಹಸು. ಸೊ ಅದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೂ ಮೀರಿದ ಇನ್ನೊಂದು ಮಾಡಿದ್ರು, ಅದನ್ನು ನಾನು ನಿಮಗೆ ಹೇಳ್ತೀನಿ. ಅದಾದಮೇಲೆ ಅದು ಈಸಿ, ಅದಕ್ಕೆ ಪೇನ್ ಮಾಡಿದ್ಮೇಲೆ ಲಿಫ್ಟ್ ಮಾಡಬಹುದು ಹಸುನ, ಓಕೆನಾ. ಅದಕ್ಕೂ ಮುಂಚೆಗೆ ಈ ಮಿಷಿನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈ ದಾರ ಹಾಕಿ ಕಡ್ಡಿ ಹಾಕಿ ಎಲ್ಲ ಎತ್ತಕ್ಕೋಗಿ ಅದು ಕಾಲ ಹತ್ರ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಅದೊಂದು ಮಾಡಿ ಅದಕ್ಕೆ ತುಂಬ ನೋವಾಗಿತ್ತು. ಹೆಂಗೋ ಏನೋ ಕಷ್ಟಪಟ್ಟು ಪಾಪ ಇವರಿಬ್ಬರು ಬಂದು ಸ್ವಲ್ಪ ಅನುಭವದವರು ಆದರೆ ನಿಜವಾಗ್ಲೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಹಾಗೆ ಮಾಡಿ ನಮಗೆ ಹೆಲ್ಪ್ ಮಾಡಿದ್ರು. ಬೆಲ್ಲ ಒಂದೆರಡು ಬಾಳೆಹಣ್ಣು ಕೊಡ್ರಿ, ಪಚ್ಚಬಾಳೆಹಣ್ಣು ಯಾವುದೋ ಒಂದು ಅದಕ್ಕೆ ಇನ್ನು ನೆಕ್ಸ್ಟ್ ಡೇನೆ ನಾನು ದೇವಸ್ಥಾನಕ್ಕೆ ಹೊರಟೆ. ಅಂತಂದರೆ ಇಲ್ಲಿ ಶಿವನ ದೇವಸ್ಥಾನ ಇದೆ, ಅದ್ರ ಜೊತೆಗೆ ಬಸವಣ್ಣಂದು ವಿಗ್ರಹ ಇದ್ದೇ ಇರುತ್ತೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ ಸ್ವಲ್ಪ ಅಂತ ಹೇಳಿದರು. ಅದಕ್ಕೆ ಅಮ್ಮ ಅಲ್ಲಿ ಈ ಹಸು ನೋಡ್ಕೊಂಡು ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ನೀನು ಹೋಗ್ಬಿಟ್ಟು ಬರ್ತೀಯಾ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಎಲ್ಲ ದೇವ್ರಿಗೂ ಅರ್ಕೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಂತೂ ನಾನು ಬರಬೇಕಾದ್ರೆ ಅರ್ಧ ಗಂಟೆ ಪೂಜೆ ಮಾಡಿ ತಿಪ್ಪು ದೀಪ ಹಚ್ಚಿ ಅದೊಂದು ನಾನು ಕೇಳ್ಕೊಂಡು ಬಂದೆ. ನನಗಂತ ಏನೂ ಕೇಳಿಲ್ಲ, ಪ್ರಾಣಿದು ಹಿಂಸೆ ನೋಡೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್
ಒಂದು ಕಡೆ ಏನಾದರೂ ಅದಕ್ಕೆ ಸಪೋರ್ಟ್ ಮಾಡು ದೇವರೇ ನೀನೇ ಕಾಪಾಡಬೇಕಂತ ಹೇಳಿ. ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು, ಆದರೆ ಮನೆ ಹತ್ರ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅವತ್ತು ಒಂದೇ ದಿನ ನಂಗೆ ಟೈಮ್ ಇದ್ದಿತ್ತು. ಸರಿ ಇನ್ನೊಂದು ಗುರುವಾರ ಹೋಗೋಣ ಅಂತ ಹೇಳಿ ಇಲ್ಲಿ ನಾನು ಶಿವನ ದೇವಸ್ಥಾನಕ್ಕೆ ಬಂದೆ. ಪೂಜೆ ಮಾಡಿಸ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹೋಗೋಣ ಅಂತ. ಪಾಪ ಅವರಲ್ಲಿ ಇಟ್ಟಿದ್ದು ತೀರ್ಥ ಏನಿತ್ತು ಅದನ್ನು ಕೊಟ್ಟರು. ತೊಗೊಂಡೋಗಿ ಹಸು ಮೇಲೆ ಹಾಕಿ ಹಸುಗೆ ಸ್ವಲ್ಪ ಕುಡಿಲಿ ಅಂತ. ದೇವ್ರ ಇಚ್ಛೆ ಏನಿದೆಯೋ ಅದಾಗುತ್ತೆ. ದೇವ್ರ ಇಚ್ಛೆ ಅದು ಸರಿ ಹೋಗಬೇಕು ಅಂತ ಇದ್ದರೆ ಸರಿ ಹೋಗುತ್ತೆ ಅಂತ. ಹಾಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ನಲ್ಲ, ಒಂದು ಎಮರ್ಜೆನ್ಸಿ ಅಂತ ಬಂದ್ವಿ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡು ಪಾಪ ಊರಬ್ಬಕ್ಕೆ ಅಂತ ಹೋಗಿದ್ರು, ಅವ್ರನ್ನೂ ಇಲ್ಲೇ ಕರ್ಸ್ಕೊಂಡ್ವಿ. ಸುಮಾರು 15 ದಿನ ಆಯಿತು. ನೈಟ್ ಕತೆ ಎಲ್ಲ ನೋಡಿದ್ರಲ್ಲ ಹಸುದೇನಾಗಿತ್ತು ಅಂತ. 15 ದಿನ ಆಯಿತು, ಗೊತ್ತಿಲ್ಲ. ಇವಾಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಈ ಅದೇನೋ ಡೌನ್ ಸಿಂಡ್ರೋಮ್ ಅಂತನೋ ಏನೋ ಬಂದಿದೆ, ಹಸುಗಳೆಲ್ಲ ನೆಲ ಕಚ್ಚುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಯಿತು, 15 ದಿನ ಆಯಿತು. ನಮಗೆ ಈ ಸ್ಟ್ಯಾಂಡ್ ಇದೆಯಲ್ಲ ಇದು ಸಿಕ್ಕಿರಲಿಲ್ಲ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಕಡೆಯಿಂದ ಆಲ್ ಡೈರಿಯಲ್ಲಿ ಆ ಕಡೆ ಪ್ರತಿಯೊಂದು ಇದರಲ್ಲೂ ಇರುತ್ತಂತೆ. ಸರಿ ಅಂತ ಹೇಳ್ಬಿಟ್ಟು ಇದು ನಿನ್ನೆ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮಾತಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿ ವೆಯ್ಟ್ ಮಾಡಿ ಆಮೇಲೆ ಗಾಡಿ ಹಾಕ್ಕೊಂಡು ತೊಗೊಂಡು ಬಂದ್ವಿ. ಇವಾಗ ಇದರಿಂದ ಲಿಫ್ಟ್ ಮಾಡಿ ನಿಲ್ಲಿಸಿರೋದು. ಅದಕ್ಕೆ ಇವಾಗಲೂ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕೆಂತಂದರೆ ಏನೇನೋ ಮಾಡಿ ಗಾಯಗಳು ಮಾಡಿಬಿಟ್ಟಿದ್ದಾರೆ ನಿಂತ್ಕೊಳ್ಳೋ ಜಾಗದಲ್ಲಿ. ಇವಾಗ ಪರವಾಗಿಲ್ಲ, ಬೆಟರ್ ಆಗಿದೆ. ಸೊ ನಿಮಗೂ ಏನಾದರೂ ಹಿಂಗಾಗಿದ್ದರೆ ನಾನು ಹೇಳೋದೇನಂತಂದರೆ ಯಾವುದೇ ಕಡ್ಡಿ ಕೋಲು ಹಾಕಿ ಎತ್ತಬೇಡಿ. ಈ ಥರ ಮಿಷಿನ್ ಸುತ್ತಮುತ್ತ ಎಲ್ಲಾದರೂ ಇಟ್ಟಿರ್ತಾರೆ, ಈ ಥರ ಮಿಷಿನ್ ತೊಗೊಂಡು ಬಂದುಬಿಟ್ಟು ಹಸುನ ಎತ್ತೋದು ತುಂಬ ಬೆಸ್ಟ್. ಓಕೆನಾ? ಮನುಷ್ಯನಿಗಾದರೆ ಏನಾದರೂ ಹೇಳ್ಕೊಳ್ಳೋ ಅವಕಾಶ ಇರುತ್ತೆ, ನಾವು ಹೇಳ್ಕೊಳ್ತೀವಿ. ಇಲ್ಲ ಅಂತಂದರೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ. ನಮಗೆ ಅಂದರೆ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ. ಬಟ್ ಹಸುಗಳ್ಗೆ ಹಾಗಲ್ಲ. ಹಾಸ್ಪಿಟಲ್ಲು ಕಮ್ಮಿ, ಡಾಕ್ಟರು ಬರಲ್ಲ, ಮೂಕ ಪ್ರಾಣಿಗಳು ಮಾತಾಡೋಕ್ಕೂ ಬರಲ್ಲ. ಇದೇ ಪೇಯ್ನಲ್ಲೇ ಕರು ಕೂಡ ಹಾಕಿದೆ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ಇದೆಲ್ಲ ಮ್ಯಾಟರ್. ಆ್ಯಕ್ಚುಲಿ ಎಂತಕ್ಕೆ ನಾನು ಬಂದಿದ್ದು ಅಂತಂದರೆ, ನಮ್ಮ ಮನೆ ಹತ್ರ ಇನ್ನೊಂದು ವೈಟ್ ಕಲರ್ ನಾನು ಫೋಟೋ ಹಾಕ್ತೀನಿ. ಜನಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ, ಇವತ್ತು ಫಸ್ಟ್ ಟೈಮ್ ಅಂತಲ್ಲ, ಇದು ನಮ್ಮದು 2ನೇ ಹಸು ಕಳ್ತನ ಮಾಡಿರೋದು. ವೈಟ್ ಕಲರ್ ಫೋಟೋ ಹಾಕ್ತೀನಿ, ನೀವು ಸುಮಾರು ಸರಿ ನೋಡಿರ್ತೀರ. ತುಂಬ ಒಳ್ಳೆ ಹಸು. ಇದಂಗಾದಮೇಲೆ ನಾವು ಗೊತ್ತಿರೋ ಮನುಷ್ಯರೇ ಮಾಡಿರ್ತಾರೆ. ಯಾಕೆ ಅಂತಂದರೆ ಇಷ್ಟು ವರ್ಷ 2.5 ವರ್ಷದ ಕರು ಅದು. ಇಷ್ಟು ವರ್ಷ ನಾವು ಹೊರಗಡೆ ಬಿಟ್ಟಿದ್ದೀವಿ, ಮನೆ ಒಳಗೆ ಕಟ್ಟಿದ್ದೀವಿ, ಎಲ್ಲೆಲ್ಲೋ ಮೀಸಕ್ಕೆ ಬಿಟ್ಟಿದ್ದೀವಿ. ಯಾರೂ ಕೂಡ ಟಚ್ ಮಾಡ್ದಲ್ಲ ಇರೋ ಹಸುನ 3 ಡೇಸ್ ಬ್ಯಾಕು ನಾವು ಮನೆ ಮುಂದೆ ಕಟ್ಟಿದ್ರು, ಅಲ್ಲಿ ಬಿಚ್ಕೊಂಡು ಹೋಗಿದ್ದಾರೆ. ಆ್ಯಕ್ಚುಲಿ ಅವತ್ತು ಅಮ್ಮ 12 ಗಂಟೆ ತನಕ ಎದ್ದಿದ್ರು, ಬಂದು ನೋಡ್ಕೊಂಡು. ಯಾಕೆಂದರೆ ಇದಕ್ಕೆ ಹುಷಾರಿರ್ಲಿವಲ್ಲ, ಬರೋದು ನೋಡ್ಕೊಂಡು. ನಮ್ಮ ಅಮ್ಮಂಗೆ ಪಾಪ ಸಮಾಧಾನನೇ ಇಲ್ಲ ಬಿಡಿ. 12 ಗಂಟೆ ಬಂದು ನೋಡಿ, ಮತ್ತೆ ಬೆಳಗಿನ ಜಾವ 3 ಗಂಟೆ ಬಂದು ಅಲ್ಲಿ ಬಾಗ್ಲಲ್ಲಿ ನೋಡಿದ್ರೆ ಹಸುನೇ ಇಲ್ಲ. ನಮಗೆ CC ಕ್ಯಾಮ್ರಾಗಳು ಇಲ್ಲ, ಅಲ್ಲೊಂದು ಮನೇಲಿ ಹಾಕ್ಸಿದ್ರು. ಅವ್ರನ್ನ ಕೇಳಿದ್ರೆ ತುಂಬ ದೂರ ಆಯ್ತಲ್ವಾ, ಕತ್ಲಲ್ಲಿ ಕಾಣಿಸಿಲ್ಲ. ಒಟ್ನಲ್ಲಿ ಒಂದು ವೆಹಿಕಲ್ ಹೋಗಿರೋದು ಸೌಂಡ್ ಅಷ್ಟೇ ಕೇಳಿಸ್ತಾ ಇದೆ ಅಂತ ಹೇಳಿದ್ರು. ಹಸು ಕಳ್ತನ ಮಾಡೋದು ಒಳ್ಳೆಯದೋ ಕೆಟ್ಟದೋ ಅವರಿಗೆ ಬುದ್ಧಿಗೆ ವಿಚಾರಕ್ಕೆ ಬಿಟ್ಟಿದ್ದು. ಕಳ್ತನ ಮಾಡಿದ್ದಾರೆ. ಇದು 2ನೇ ಹಸು. ನಮ್ಮಮ್ಮ ಅಳ್ತಿದ್ದಾರೆ ಅಂತ ಅಂದರೆ ನಂಗೆ ನಿಜವಾಗ್ಲೂ 2 ದಿನ ಮನೇಲಿ ಇರೋಕ್ಕಾಗಲಿಲ್ಲ. ಸರಿ ಅಟ್ಲೀಸ್ಟ್ ಏನಾದರೂ ಹೇಳೋಣ ಅಂತ ಹೇಳಿ ಬಂದಿದ್ದು. ತುಂಬ ಒಳ್ಳೆಯ ಕರು. ಇವಾಗೆಲ್ಲ ಹಸುಗಳನ್ನ ತೊಗೊಬೇಕಂದ್ರೆ ತುಂಬ ಕಾಸ್ಟ್ಲಿ ಆಯಿತಾ. ಅಂಥ ಹಸು ಕಳ್ತನ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ 7 ಜನ್ಮದ ಪಾಪನೋ ಏನೋ ಗೊತ್ತಿಲ್ಲ, ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಬಂದು ಇದು ಮಾಡಿದ್ದಾರೆ. ಆದರೂ ನಮ್ಮಮ್ಮನ ಹತ್ರ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ, ನಮ್ಮ 3 ಮಕ್ಳು ಹೆಂಗೋ ಈ 3 ಹಸುಗಳು ಹಾಗೆ ಅಂತ ಹೇಳ್ಬಿಟ್ಟು. ಅದರೊಳಗೆ ಅದನ್ನು ತೆಗೆದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೆಂಗೆ ಹತ್ತಿದ್ದಾರೆ ಅಂತಂದರೆ ನನಗೆ ಫೋನಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಆಗಿಲ್ಲ. ಅಷ್ಟು ಜ್ವರಾಗಿ ಇಡೀ ದಿನ ಹತ್ತಿದ್ದಾರೆ. ಏನು ಮಾಡ್ತಾ ಇದೆ ಪ್ರಪಂಚ, ಜನ ಏನಾಗ್ತಾಯಿದೆ, ಏನೇನೋ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾರೆ. ಸೀರಿಯಸ್ ವಿಚಾರಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕೇಳಿದ್ರೆ ಇಡೀ ಊರಲ್ಲಿ ಎಲ್ಲರಿಗೂ ಹೇಳಿದ್ರು ಏನು ಮಾಡೋಕ್ಕಾಗಲ್ಲವ, ಇದಿದ್ದೇ ಕದೀತಾರೆ ನೋಡ್ಕೋಬೇಕು ನಾವೇನೆ, ಕದೀತಾರೆ ನೋಡ್ಕೋಬೇಕು ನಾವೇನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳ್ತಾ ಇಲ್ಲ. ನಾವು ಏನು ಮಾಡೋಕ್ಕಾಗ, ಸುಮ್ಮನೆ ಆದ್ವಿ ದೇವ್ರು ನೋಡ್ಕೊಳ್ಳಿ. ನಮ್ಮಮ್ಮ ಅದನ್ನ ಹೆಂಗೆ ಸಾಕಿತ್ತು. ಇವು ಮೂರು ಹಸುನು ಹಾಗೆ ಸಾಕಿದ್ರು. ನಾನು ನಿಮ್ಗೆ ಹೇಳೋದೇ ಬೇಡ, ಹಸು ಸಾಕಿರೋರಿಗೆ ಗೊತ್ತಿರುತ್ತೆ ಅದೇನು ನೋವು ಅಂತ. ಮನೆ ಬಾಗ್ಲಲ್ಲಿ ಹಸು ಇದ್ದರೆ ಅದೆಷ್ಟೋ ಜನ್ಮದ ಪುಣ್ಯ ಬರುತ್ತೆ, ಅದ್ರ ಸೇವೆ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಚೆನ್ನಾಗಿ ಸಾಕಿದ್ರು. ಬಟ್ ಇವತ್ತು ನಮ್ಮ ಮನೇಲಿ ಇದೊಂದು ಹಸು ಇದೆ, ಇದು ನೋಡಿದ್ರೆ ಕಾಯಿಲೆ ಬಿದ್ದುಬಿಟ್ಟಿದೆ. ನಮಗೆ ನಾನು ಎಲ್ಲ ದೇವ್ರಿಗೂ ಅರ್ಕೆ ಮಾಡಿದ್ದೀನಿ. ಇವಾಗಲೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಶಿವನ ದೇವಸ್ಥಾನಕ್ಕೆ ಬಸವಣ್ಣ, ಅಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಮೂಕ ಪ್ರಾಣಿಗಳಿಗೆ ಎಷ್ಟು ಅಂತ ಹಿಂಸೆ ಅನುಭವಿಸೋಕ್ಕಾಗತ್ತೆ. ನಾವಾದರೂ ಹೇಳ್ಕೊಳ್ತೀವಿ, ಅದಕ್ಕೆ ಹೇಳ್ಕೊಳ್ಳೋಕ್ಕೂ ಬರಲ್ಲ.
ಹಾಲು ತೆಗಿಯೋಕ್ಕಾಗ್ತಾಯಿಲ್ಲ. ಆ ಕರು ಇದೆ ಪಾಪ, ಕರುಗೆ ಹಾಲು ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ನಿನ್ನೆಯಿಂದ ತಂದು ಹಿಂಗೆ ನಿಲ್ಲಿಸಿದ್ದೀವಿ. ಈ ಮಿಷನ್ಗಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್. ನಾವು ತಂದಿರೋದು ನೋಡ್ಬಿಟ್ಟು ಆಗಲೇ ಇನ್ನೊಬ್ರು ಬಂದುಬಿಟ್ಟು ನಮ್ಮದು ಮಲಗಿಬಿಟ್ಟಿದ್ದೆ, ನಾವು ತೊಗೊಂಡೋಗ್ತೀವಿ ಅಂತ. ಹೆಂಗೋ ನಿಂತಿದ್ದೆ, ಇವಾಗ ಪರವಾಗಿಲ್ಲ. ನೋಡೋಣ ಏನಾದ್ರು ಇವತ್ತು ಪೂರ್ತಿ ದಿನ ಹಿಂಗೆ ನಿಲ್ಲಿಸ್ಬೇಕು. ಬಟ್ ತುಂಬ ಅಂದರೆ ತುಂಬ ಸುಸ್ತಾಗಿದೆ. ಕ್ಯಾಲ್ಶಿಯಮ್ ಎಲ್ಲ ಹಾಕ್ಸಿದ್ರು, ಡಾಕ್ಟ್ರಿಗೆ ಸುಮಾರು ಖರ್ಚು ಮಾಡಿದ್ರು. 15 ದಿನದಿಂದ ಡಾಕ್ಟ್ರು ಬರ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಇನ್ನೊರು ಬರ್ತಾರೆ, ಎತ್ತುತ್ತಾರೆ, ಏನೋ ಒಂದು ಮಾಡ್ತಾಯಿದ್ರು. ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದೆ. ಬಿಸಿಲು ಅಂತ ಹಿಂಗೆಲ್ಲ ಹಾಕಿ ನಿಲ್ಲಿಸಿದ್ದಾರೆ, ಓಡಾಡಿಸ್ತಾ ಇದ್ದಾರೆ, ಕಾಲೆಲ್ಲ ಇದಾಗ್ಬಿಟ್ಟಿರುತ್ತೆ ಅಂತ. ನಿಮ್ಗೇನಾದರೂ ಇದ್ರ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ, ಅಥವಾ ನಿಮ್ಮ ಮನೇಲಿ ಏನಾದರೂ ಹಿಂಗೆ ಆಗಿ ಏನಾದರೂ ಇಮಿಡಿಯೇಟ್ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ, ಅದನ್ನು ಟ್ರೈ ಮಾಡ್ತೀವಿ. ಅದ್ರ ಜೊತೆಗೆ ಮಂಗರವಳ್ಳಿ ಅಂತ ಹೇಳ್ಬಿಟ್ಟು ಒಂದು ಔಷಧಿ ಬರುತ್ತೆ, ಗಿಡ ಬರುತ್ತೆ, ಬೋನ್ ಥರ ಇರುತ್ತೆ. ಅದನ್ನು ರುಬ್ಬಿ ಹಾಕಕ್ಕೆ ಹೇಳಿದರು, ನುಗ್ಗೆ ಸೊಪ್ಪು ರುಬ್ಬಿ ಹಾಕಕ್ಕೆ. ಏನು ಹೇಳಿದ್ರು ಎಲ್ಲ ಮಾಡಿದ್ದೀವಿ. ನೋಡಬೇಕು ಯಾವಾಗ ಹುಷಾರಾಗುತ್ತೋ ಗೊತ್ತಿಲ್ಲ. ಬಟ್ ಕಳ್ತನ ಮಾಡೋದು ಮಹಾಪಾಪ. ಅದರೊಳಗೆ ಹಸುಗಳ್ನ ಕಳ್ತನ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರಿಗೆ 7 ಜನ್ಮದ ಕರ್ಮ ಸುತ್ಕೊಂಡೇ ಇರುತ್ತೆ. ನಮ್ಮ ಕರ್ಮ ಎಲ್ಲ ಅವ್ರು ತೊಗೊಂಡೋದ್ರು ಅಂತ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಮಾಡೋಕ್ಕಾಗತ್ತೆ, ಕಂಪ್ಲೇಂಟ್ ಎಲ್ಲ ಕೊಡೋಕ್ಕಾಗಲ್ಲ. ನಿಮಗೆ ಗೊತ್ತು, ಸಾಕ್ಷಿ ಸಮೇತ ಒಂದು ಕಂಪ್ಲೇಂಟ್ ಕೊಟ್ರೇ ತೊಗೊಳ್ಲಿಲ್ಲ ನಮ್ಮ ಕಾರ್ಗೆ ಹೊಡೆದಿದ್ದು. ಇನ್ನು ಸಾಕ್ಷಿ ಇಲ್ದಲ್ಲೇ ಅದು ಮೂಗ ಪ್ರಾಣಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ದೇವ್ರಾನೇ ಅವ್ರು ಏನೂ ಮಾಡಲ್ಲ. ಮಾಡಿ ಪ್ರಪಂಚ ಯಾವುದೋ ದಿಕ್ಕಿಗೆ ಹೋಗ್ತಾ ಇದೆ. ಹಸು ಕದೀತಾರೆ, ಒಡವೆ ಕದೀತಾರೆ, ಈಗ ನಮ್ಮ ಮನೆ ಮುಂದೆ ಆಟಾಡೋ ಹೆಣ್ಮಕ್ಳನ್ನೂ ಕದೀತಾರೆ. ಎಲ್ಲನೂ ಮಿತಿ ಮೀರಿ ಹೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು, ನಮಗಿನ್ನೇನೂ ಇಲ್ಲ. ಇದು ಒಂದು ಅಟ್ಲೀಸ್ಟ್ ನಮ್ಮ ಅಮ್ಮನ ಗೋಳು ಅಳು ನೋಡೋಕ್ಕಾಗ್ತಾಯಿಲ್ಲ. ಇದಾದರೂ ಹುಷಾರಾಗ್ಬಿಟ್ರೆ ಅವರು ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ಎಲ್ಲ ದೇವ್ರ ಹತ್ರನೂ ಪ್ರೇ ಮಾಡ್ತಾನೇ ಇದ್ದೀವಿ. ಸೊ ಬೇಗ ಹುಷಾರಾಗಲಿ ಅಷ್ಟೇ. ಆಗ್ತಾಯಿಲ್ಲ, ಅದಕ್ಕೆ ಸುಸ್ತಾಗ್ತದೆ ಅಂತ ಇದೆ. ಸೊ ಹಾಗೆ ಇವಾಗ ಹೊರಗಡೆ ಹೋಗೋದಿದೆ, ಸ್ವಲ್ಪ ಹೊರಗಡೆ ಹೋಗಬೇಕು. ಅದ್ರ ಜೊತೆಗೆ ನಾನು ಇವತ್ತು ಸಂಜೆನೇ ಮನೆಗೂ ಹೋಗಬೇಕು. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ನಾನು ಫೋಟೋ ಹಾಕಿರ್ತೀನಿ, ಬಹುಶಃ ಎಲ್ಲಾದರೂ ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ. ಅದೊಂದು ಹೋಪ್ಸ್ ಅಷ್ಟೇ, ಸಿಗೋದು ಡೌಟ್. ನಾವು ಇಮಿಡಿಯೇಟಾಗಿ ಮಾಡಬೇಕಾಯ್ತು. ಮಾಡಿದ್ರು ತಾನೇ, ಎಲ್ಲಿ ಸಿಗುತ್ತೆ ಹೇಳಿ? ಅದು ಎಲ್ಲ ಹಸು ಒಂದೇ ಥರ ಇರುತ್ತೆ. ನಮ್ಮ ಹಸು ಹೆಂಗೆ ಕಂಡು ಹಿಡಿತಾರೆ? ಓಲೆ ನಂಬರ್ ಹಾಕಿದ್ರೆ ಅದು ಕಿವಿಗೆ ಒಂದು ಇದಾಕ್ಸಿದ್ರು, ಏನು ಗೊತ್ತಿಲ್ಲ. ಬಾ, ಹುಷಾರಾದರೆ ಸಾಕಾಗಿದೆ. ಏನೇನೋ ವಿಚಾರಗಳನ್ನ ನೋಡಿರ್ತೀರ. ಇಂಥದ್ದು ಒಂದು ಕತೆ ನಡೆಯುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ನಡೀತು. ಇದಿಷ್ಟು ಆಗಿದ್ದು ವಿಚಾರಗಳು. ಸೊ ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನಮಗೂ ಕೂಡ. ಏನೂ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಅಮ್ಮನಿಗೆ ಹಂಗೆ ಆಯ್ತಲ್ಲ, ಇದು ಅದರ ಕರು, ಇದಕ್ಕೂ ಕೂಡ ಹಂಗೆ ನ್ಯೂಟ್ರಿಷನ್ ಕೊರತೆ ಆಗಿದೆ. ನಾವು ಆ್ಯಕ್ಚುಲಿ ಕಟಾಕೆಲ್ಲ ಮೇಯಿಸಲಿಲ್ಲ, ಬಿಟ್ಬಿಡ್ತೀವಿ. ಊರು ತುಂಬ ಮೇಯ್ಕೊಂಡು ಬರೋದು. ಈ ಬೇಸಿಗೆಯಲ್ಲಿ ಮಾತ್ರನೇ ನಾವು ಒಣಹುಲ್ಲು ಹಾಕಿ ಅದನ್ನು ನೋಡ್ಕೊಳ್ಳೋದು. ಸೊ ಅದನ್ನು ನಾವು ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಹಿಂಗಾಗಿದೆ. ಒಂದು 3 ಮಂತ್ಸ್ ಅಷ್ಟೇ ನಾವು ಒಣ ಹುಲ್ಲು ಕೊಡೋದು. ಇನ್ನು ಏಪ್ರಿಲಿಗೆ ಮಳೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಮಳೆಗೂ ಕಾಯ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಒಳ್ಳೇದಾಗಲಿ ಅಷ್ಟೇ. ಸೊ ನಿಮ್ಗೆ ಏನು ಅನಿಸ್ತು ಈ ವಿಚಾರ ಕೇಳಿ. ನಿಮ್ಗೇನಾದರೂ ಈ ಥರದ ಅನುಭವ ಆಗಿದೆಯಾ, ಅಥವಾ ನಿಮ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಕೂಡ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಬೇಗ ಹುಷಾರಾಗಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಮನುಷ್ಯನಷ್ಟೇ ಬೆಲೆ ಇದೆ ಹಸುಗಳಿಗೆ. ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಸಿಕ್ಕಾಪಟ್ಟೆ. ಅದನ್ನೇ ಹೇಳೋಕ್ಕಾಗ್ತಾಯಿಲ್ಲ. ನೋಡೋಣ ಏನಾಗುತ್ತೆ.